ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿದ್ದಾರೆ. ಅವರಿಗೆ ಕೇಸ್ ಹಾಕೋದ್ರೆ ವಿರೋಧ ಪಕ್ಷ ಕೇಸ್ ಹಾಕ್ತಾ ಇದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವರು ಖರೀದಿ ಮಾಡಲ್ಲ, ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ. ಯಾಕೆ ನಾನು ಹೇಳಿದ್ನಂದರೆ, ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತೊಗೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೊಗೋಬೇಕು ಅಂತ. ಈಗ 15 ದಿವಸ ಖರೀದಿ ಮಾಡಲಿಲ್ಲ, ಈಗ 15 ದಿವಸ ಹತ್ತು ಖರೀದಿ ಮಾಡೋಕತ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಿ. ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾಯಿಲ್ಲ. ಒಂದು 8 ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಕುಂಟು ನೆಪ ಹೇಳಿ, ಕ್ವಾಲಿಟಿ ನೆಪ ಹೇಳಿ, ನಮಗೆ ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ, ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ. ಭೇಟಿಯಾಗಕ್ಕೆ ಬಂದಾಗ ಅವಾಗಲೂ ಸಹ ಆದರಣೀಯ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಅಮಿತ್ ಶಾಜಿ ಅವರಿಗೆ ಒಂದು ಕೀಳುವಾದ ಪದವನ್ನು ಉಪಯೋಗಿಸಿದ್ರು. ಈಗೂ ಸಹ ನಾಲಾಯಕ್ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಒಂದು ಸಭ್ಯತೆ ಇಲ್ಲದ ಈ ವ್ಯಕ್ತಿಯವರು, ಒಂದು ಯೋಗ್ಯತೆ ಇಲ್ಲದ ವ್ಯಕ್ತಿಯವರು. ಯಾಕೆ ಹೇಳ್ತೀನಿ ಅಂತಂದ್ರೆ, ಬರೀ ಒಂದು ಜಿಲ್ಲೆಯ ಅವರಿಗೆ ಒಂದು ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಇಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ವಿದ್ಯಾಭ್ಯಾಸದಲ್ಲಿ SSLC ಮತ್ತು PUC ರಿಸಲ್ಟ್ ಅಲ್ಲಿ ಕಟ್ಟ ಕಡೆಯ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ನಾಲಾಯಕ್ ಇರ್ಬೇಕು ಅಥವಾ ಲಾಯಕ್ ಇರ್ಬೇಕು? ನಮ್ಮ ಕಲಬುರಗಿ ಜಿಲ್ಲೆ ಮಾಲ್ ನ್ಯೂಟ್ರಿಷನ್ ಅಲ್ಲಿ ಫಸ್ಟ್ ಇದೆ. ಅಂದ್ರೆ ಅತ್ಯಂತ ಜಾಸ್ತಿ ಆದ ಮಾಲ್ ನ್ಯೂಟ್ರಿಷನ್ ಮಕ್ಕಳು, ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಇದಕ್ಕೆ ಲಾಯಕ್ ಅನ್ಬೇಕು, ನಾಲಾಯಕ್ ಅನ್ಬೇಕು? ನಮ್ಮ ಜಿಲ್ಲೆಯ ಪರ್ ಕ್ಯಾಪಿಟಾ ಇನ್ಕಮ್, ನಾನು ಮೊದಲು ಸಹ ಅನೇಕ ಪತ್ರಿಕಾಗೋಷ್ಠಿ ಹೇಳಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಇಟ್ ಈಸ್ ಲಾಸ್ಟ್, ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ. ಇದಕ್ಕೆ ಲಾಯಕ್ ಅನ್ಬೇಕು, ನಾಲಾಯಕ್? ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಹೆಚ್ಚಿನ ಮಟ್ಟದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಸಹ ಗೊತ್ತಾಗಿತ್ತು, ಡ್ರಗ್ಸು ಸಹ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಲಾಯಕ್ ಅನ್ಬೇಕ, ನಾಲಾಯಕ್ ಅಂತ ಹೇಳ್ಬೇಕು? ಇವರ ಸ್ವಂತ ಕುಟುಂಬಕ್ಕೆ ರಜಾಕರು ಬೆಂಕಿ ಹಚ್ಚಿದ್ರು. ಅವರ ಮನಸ್ಥಿತಿಯನ್ನು ಓಲೈಕೆ ಮಾಡಿಕೊಂಡು ಇವರು ಇನ್ನೂ ಮಾತಾಡ್ತಾರೆ. ಇದಕ್ಕೆ ಲಾಯಕ್ ಅನ್ಬೇಕಾ, ನಾಲಾಯಕ್? IT-BT ಮಿನಿಸ್ಟರ್ ಅಲ್ಲಪ್ಪ ಇವರು. ಗೂಗಲ್ ನಮ್ಮ ರಾಜ್ಯವನ್ನು ಬಿಟ್ಟು ನೆರೆಹೊರೆಯ ನೇಬರಿಂಗ್ ಸ್ಟೇಟಿಗೆ ಹೋಗಿದೆ. ಸುಮಾರು 1,30,000 ಜಾಬ್ ಆಪರ್ಚುನಿಟೀಸ್ ಅನ್ನ ನಮ್ಮ ರಾಜ್ಯದ ಜನರು ಕಳ್ಕೊಂಡಿದ್ದಾರೆ.